ಹಾಯ್ ಫ್ರೆಂಡ್ಸ್, ನಿನ್ನೆ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದು ಕುಮಾರ ಪರ್ವತ ಟ್ರೆಕ್ಕಿಂಗು. ನಿನ್ನೆ ಸಾಯಂಕಾಲ ಎಲ್ಲ ರೆಡಿಯಾಗಿ ಸಾಯಂಕಾಲ ಬಸ್ಸಿಂದ ಹತ್ತೋ ಅಷ್ಟರಲ್ಲಿ 11:30 ಆಯಿತು. ಇಲ್ಲಿಗೆ ಬಂದು ನೋಡಿದ್ರೆ ಮಾರ್ನಿಂಗು 5 ಗಂಟೆಯಲ್ಲಿ ಸ್ನಾನ ಮಾಡೋಕ್ಕೆ ಆಗಲಿ ಏನಕ್ಕೆ ಆಗಲಿ ನೀರು ಸಿಗಲಿಲ್ಲ. ಸೊ ಹಾಗೆ ತಿಂಡಿ ಮಾಡಿಕೊಂಡು ಇಲ್ಲಿ ಬಂದಮೇಲೆ ಇಲ್ಲಿ ಚಿಕ್ಕದಾಗ ಒಂದು ಅಂಗಡಿ, ಅಲ್ಲಿ ತಿಂಡಿ ಮಾಡೋಣ ನಿಂತ್ಕೊಂಡ್ವಿ. ಬರಬೇಕಾದ್ರೆ ಒಂದು ಪ್ಲೇಸ್ ಎಕ್ಸಾಕ್ಟಾಗಿ ನೇಮ್ ಕೂತಿಲ್ಲ. ತಿಂಡಿ ಮಾಡಬೇಕಂತ ನಿಂತ್ಕೊಂಡ್ವಿ. ತಿಂಡಿ ಮಾಡೋಕ್ಕೆ ಜಸ್ಟ್ ಬರೀ 2 ಇಡ್ಲಿ ಚಟ್ನಿ ಹಾಕಿದ್ರು, ಅದು ಅಷ್ಟೇನು ಚೆನ್ನಾಗಿರಲಿಲ್ಲ. ಸೊ ಮತ್ತು ಇಲ್ಲಾದ್ರೂ ತಿನ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಕುಮಾರ ಪರ್ವತ ಬೆಟ್ಟ ಸ್ಟಾರ್ಟಿಂಗಲ್ಲೇ ಒಬ್ಬರು ಆಂಟಿ ಪಲಾವನ್ನು ಬಡಿಸಿ ಮಾಡ್ತಿದ್ರು. ಅದು ಅಷ್ಟೇನು ಚೆನ್ನಾಗಿರಲ್ಲ ಅಂದ್ಕೊಳ್ಳಿ, ಬಟ್ ಸದ್ಯಕ್ಕೆ ಎನರ್ಜಿಗೋಸ್ಕರ ಅದು ತುಂಬ ಯೂಸ್ಫುಲ್ ಆಯಿತು. ಈಗ ನಾನು ನಿಮಗೆ ಮೇಯ್ನ್ ವ್ಯೂ ತೋರಿಸ್ತೀನಿ, ಅಂದರೆ ಇನಿಷಿಯಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಒಂದು ನಿಮಿಷ ನೋಡಿ. ನಾರ್ಮಲ್ ಇಲ್ಲಿ ಕಾರ್ ಹೋಗೋಕ್ಕೆ 2 ಸಿಮೆಂಟಲ್ಲಿ 2 ಕಡೆ ರೋಡ್ ಥರ ಮಾಡಿದ್ದಾರೆ. ಬಟ್ ವ್ಯೂ ಅಂತೂ ತುಂಬ ಸಖತ್ತಾಗಿದೆ. ಆ ಕಡೆ ಎಲ್ಲೋ ನದಿ ಸೌಂಡ್ ಬರ್ತಿದೆ, ಹಾಗೆ ಮುಂದೆ ನೋಡೋಣ. ಸಚ್ ಎ ಗುಡ್ ವ್ಯೂ ನೋಡಿ. ಅಲ್ಲಿಂದ ದಾರಿ ಬಂದು ಈ ಕಡೆಯಿಂದ ಸ್ಟ್ರೈಟ್ ಹೋಗ್ತದೆ. ಓಕೆ, ನದಿ ಹತ್ರ ಮೀಟ್ ಆಗೋಣ. ಮತ್ತೆ ಆಮೇಲೆ ಇನ್ನೊಂದು ವಿಷಯ, ಇಲ್ಲಿಗೆ ಯಾರೇ ಬಂದ್ರೂ ಪ್ಲಾಸ್ಟಿಕ್ ಮೆಟೀರಿಯಲ್ಸ್, ಅಂದರೆ ಪ್ಲಾಸ್ಟಿಕ್ಕಲ್ಲಿ ಪ್ಯಾಕ್ ಆಗಿರ್ತಕ್ಕಂಥ ವಸ್ತುನ ಯಾವುದು ಒಳಗಡೆ ಬಿಡಲ್ಲ. ಬಿಕಾಸ್ ಆಫ್ ಎನ್ವಿರಾನ್ಮೆಂಟನ್ನು ಕಾಪಾಡೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ಒಳ್ಳೆ ಕ್ರಮ ಕೈಗೊಂಡಿದ್ದಾರೆ. ಸೊ ಯಾರು ಪ್ಲಾಸ್ಟಿಕ್ನ ತಗೊಬರೋಕ್ಕೆ ಹಿಂಜರಿತಾರೆ. ಸೊ ಇನ್ನೂ ಚೆಕ್ಕಿಂಗ್ ಹೋಗಿಲ್ಲ ನಾವು, ಈಗ ಹೋಗ್ತಿದ್ದೀವಿ. ನಮ್ಮ ಬ್ಯಾಗಲ್ಲೂ ಕೆಲವೊಂದು ಬಿಸ್ಕೆಟ್ಸು, ಡ್ರೈ ಫ್ರೂಟ್ಸ್ಗೆ ಪ್ಲಾಸ್ಟಿಕ್ ಪೇಪರ್ ಇದೆ. ನೋಡೋಣ ಏನಾಗುತ್ತೋ, ಮತ್ತೆ ಸಿಗೋಣ. ಅಂತೂ ಕೊನೆಗೆ ಚೆಕ್ಕಿಂಗ್ ಪಾಯಿಂಟ್ಗೆ ಬಂದ್ವಿ. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಚೆಕ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಪ್ರಯಾಣಕ್ಕೆ ರೆಡಿ ಆಗ್ತಿದ್ದಾರೆ ನೋಡಿ. ಅಲ್ಲಿಂದ ಬರೋ ಒಳಗಡೆ 2 ಕಿಲೋಮೀಟ್ರ್ ಆಯಿತು. ಸೊ ಸುಸ್ತಾಗಿದೆ, ಚೆಕ್ ಮಾಡ್ತೀವಿ, ಮತ್ತು ಮುಂದೆ ಸ್ಟಾರ್ಟ್ ಮಾಡೋಣ. ಇದು ಚೆಕ್ ಪಾಯಿಂಟ್. ಅಲ್ಲಿ ಪ್ಲಾಸ್ಟಿಕ್ ಚೆಕ್ ಮಾಡ್ತಿದ್ದಾರೆ, ಪ್ಲಾಸ್ಟಿಕ್ ತಗೊಂಡು ಹೋಗ್ತಿದ್ದಾರೆ ಅಂತ. ಮತ್ತು ಇಲ್ಲಿ ವೆರಿಫೈ ಮಾಡ್ತಿದ್ದಾರೆ ಯಾರು ಬುಕ್ ಮಾಡಿದ್ದಾರೆ ಆ್ಯಂಡ್ ವಿತ್ ಗೌರ್ಮೆಂಟ್ ID ಪ್ರೂಫ್. ಅಂತೂ ಆಧಾರ್ ಕಾರ್ಡ್ ವೆರಿಫಿಕೇಷನ್, ಪಾನ್ ಕಾರ್ಡ್ ವೆರಿಫಿಕೇಷನ್ ಎಲ್ಲವೂ ಮುಗಿಸ್ಕೊಂಡು ಈಗ ಫಸ್ಟ್ ಸ್ಟೆಪ್, ಅಂದರೆ ಫಸ್ಟ್ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲರೂ ಬರ್ತಿದ್ದಾರೆ. ಈಗ ಫಸ್ಟ್ ಸ್ಪೆಷಾಲಿಟಿ ಏನು ಅಂದರೆ, ಫಸ್ಟಲ್ಲೇ ನಮಗೆ ಆಗಲೇ ಸೌಂಡ್ ಮಾಡ್ತಿದೆ, ನೀರು ಸೌಂಡ್ ಮಾಡ್ತಿದೆ ಅಂತ ಹೇಳಿದ್ನಲ್ವ. ಸೊ ಆ ನೀರು ಸೌಂಡ್ ಮಾಡೋ ಜಾಗ ಇದೆ ನೋಡಿ. ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಬ್ರಿಡ್ಜ್ ಅಂತೂ ಸಕ್ಕತ್ತಾಗಿದೆ. ಮೊದಲ ಸ್ಟೆಪ್ಪೇ ಬ್ರಿಡ್ಜಲ್ಲಿ ನೋಡಿ ಮೂಮೆಂಟ್ ಆಗ್ತಿದೆ. ಎಲ್ಲ ಹುಡುಗರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಸೊ
ಎಂಜಾಯ್ ಮಾಡ್ತಿದ್ದಾರೆ. ಪ್ಲೇಸ್ ಅಂತೂ ಇನಿಷಿಯಲ್ ಪ್ಲೇಸ್ ಅಂತೂ ಸೂಪರ್ ಆಗಿದೆ. ಎಲ್ಲರೂ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ತುಂಬ ಹೊತ್ತಾದ್ಮೇಲೆ ಈಗ ಬಿಸಿಲು ಕಾಣಿಸ್ತಿದೆ ನೋಡಿ. ಒಂದು ಫ್ಲ್ಯಾಶ್ ಆಯಿತು. ವರ್ಷ ಪೂರ್ತಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಮ್ಮ ಹೆಲ್ತ್ಗಿಂತ ಲ್ಯಾಪ್ಟಾಪು ಕಂಪ್ಯೂಟರ್ ಹೆಲ್ತ್ ಚೆಕ್ ಮಾಡ್ತೀರಲ್ವಾ, ಒಂದ್ಸಲ ನಿಮ್ಮ ಹೆಲ್ತ್ನ ಚೆಕ್ ಮಾಡ್ಕೊಳ್ಳಿ. ಟ್ರೆಕ್ಕಿಂಗು, ನೇಚರ್ ಜೊತೆ ಓಡಾಡಿ, ನಿಮ್ಮ ಮೈಂಡ್ಗೆ ಏನು ಇಷ್ಟನೋ ಅದನ್ನು ಒಂದ್ಸಲ ಸವಿದು ನೋಡಿ. ಆಗ ಜೀವನದಲ್ಲಿ ಏನು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಅಂತೂ ಕುಮಾರ ಪರ್ವತ ಅರ್ಧ ದಾರಿ ಹತ್ತಿಲ್ಲ, ಕೈಗೆ ಕೋಲ್ ಬಂತು. ಸ್ಟಿಲ್ ನಡೀತಿದ್ದೀವಿ ನೋಡಿ. ಇನ್ನೂ ಹತ್ತಬೇಕು ಆ ಕಡೆ, ಅಲ್ಲಿಂದ ಮತ್ತೆ ಸಿಗೋಣ. ಅಂತೂ ಕೊನೆಗೆ ವ್ಯೂ ಪಾಯಿಂಟ್ ಬಂದ್ವಿ. ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ನೋಡಬೇಕು ನೋಡಿ. ತಣ್ಣಗೆ ಗಾಳಿ. ಇವನು ಕೂದಲು ನಿಲ್ತಾ ಇಲ್ಲ, ಅದೃಷ್ಟಕ್ಕೆ ನಿಂತ್ಬಿಟ್ಟಿದೆ ಕೂದಲು ಇವಾಗ. ಆದರೆ ಗಾಳಿ ಮಾತ್ರ ತಣ್ಣಗೆ ಬರ್ತಿದೆ ನೋಡಿ. ಬ್ಯಾಕ್ಗ್ರೌಂಡಲ್ಲಿ ನದಿ ಹರಿಯೋ ಸೌಂಡ್ ಬರ್ತಿದೆ. ಕೂದಲು ಬರ್ತಿಲ್ಲ, ಎಗರ್ತಿಲ್ಲ ಅಂತ ಹೇಳ್ಬಿಟ್ಟು ಕೂದಲಿನೆಲ್ಲ ಆಡ್ತಿದ್ದಾನೆ ನೋಡಿ. ಎಲ್ಲರೂ ಸೈಡ್ ಈ ಕಡೆಯಿಂದ ಹೋಗ್ತಿದ್ದಾರೆ. ನಮ್ಮ ಹುಡುಗರಿಬ್ಬರು ಹಂಗೆ ಡೈರೆಕ್ಟ್ ಹೋಗ್ತಾರೆ ಚಾರ್ಜ್ ಮಾಡಿ. ನಾವು ಹಂಗೆ ಹೋಗೋಣ ಸ್ಟ್ರೈಟು. ವಿ ಟೇಕ್ ರಿಸ್ಕ್. ಎಸ್, ವಿ ವಿಲ್ ಟೇಕ್ ರಿಸ್ಕ್. ಹಲೋ ಫ್ರೆಂಡ್ಸ್, ರಿಸ್ಕ್ ತಗೊಂಡು ಅಲ್ಲಿಂದ ತಗೊಂಡಿದ್ವಿ ವ್ಯೂಗೋಸ್ಕರ. ಆಫ್ಟರ್ ಟೇಕಿಂಗ್ ರಿಸ್ಕ್ ದ ವ್ಯೂ. ಅಂತೂ ನಮ್ಮ ಡೆಸ್ಟಿನೇಷನ್ ಹತ್ತಿರ ಬಂತು. ಇನ್ನು ಕೇವಲ 1 ಕಿಲೋಮೀಟರ್ ಇದೆ. ಪುಷ್ಪಗಿರಿ ನೋಡ್ಬೋದು ನೀವು. ಇಲ್ಲಿ 1 ಕಿಲೋಮೀಟರ್ ಪುಷ್ಪಗಿರಿ ಬೆಟ್ಟದ ಮೇಲೆ. ಮತ್ತು ನಾವು ನೀವು ನೋಡೋಕ್ಕೆ ಸುಂದರವಾದ
ಮರಗಳನ್ನು, ಸುಂದರವಾದ ಪ್ರಕೃತಿನ ತೋರಿಸ್ತೀನಿ. ಕೆಳಗಡೆ ಸೆಕೆ ನೀರು ತುಂಬ ಸುರಿತಿತ್ತು, ಆದರೆ ಇಲ್ಲಿ ಸಿಚುವೇಶನ್ ಯಾವ ಥರ ಇದೆ ಅಂದರೆ ನನಗೆ ಗಾಳಿ ಬೀಸಿದೆ, ಸುತ್ತ ಮಂಜಿನ ಅಲೆಗಳು, ಮಂಜಿನ ಮೋಡಗಳು ಕವಿದಿದೆ. ಮೋಡ ಎಷ್ಟು ಚಂದ ನೋಡ ಅಂತ ಮೋಡ ಕರಿತಿದೆ. ಅಂತೂ ಇಂತೂ ಮೇಲೆ ಹತ್ತಿ ವ್ಯೂನ ನೋಡಿ ಬಂದ್ವಿ. ಈಗ ಮೇಲೆಯಿಂದ ಕೆಳಗಡೆ ಇಳಿತಿದ್ದೀವಿ. ಮೇಲೆ ಹತ್ತಬೇಕಾದ್ರೆ ಎಷ್ಟು ಕಷ್ಟ ಆಯಿತು, ಕೆಳಗಡೆ ಬರಬೇಕಾದ್ರೆ ಅಷ್ಟೇನು ಕಷ್ಟ ಆಗ್ತಿಲ್ಲ, ಯಾಕಂದರೆ ಡೌನ್ ಇದೆ ನೋಡಿ, ಫುಲ್ ಡೌನ್ ಇದೆ. ಸೊ ಅಷ್ಟೇನು ಕಷ್ಟ ಆಗ್ತಿಲ್ಲ. ಸೊ ನಮ್ಮನ್ನು ದಾರಿನೇ ಕರ್ಕೊಂಡು ಹೋಗುತ್ತೆ. ಸೊ ಎಷ್ಟು ನಿಧಾನವಾಗಿ ಹೋಗಬೇಕು ಅಷ್ಟು ನಿಧಾನವಾಗಿ ಹೋಗ್ಬೇಕಾದ್ರೆ ನಾವು ಬೇಕಿದ್ರೆ ನೋಡ್ಬೋದು ನೀವು, ಡೌನ್ ಸ್ಟ್ರೀಮ್ ಇದೆ. ಸೊ ಎಲ್ಲಿ ಕಾಲಿಡಬೇಕು ಎಲ್ಲಿ ಕಾಲಿಡಬಾರ್ದು ಅಂತ ನೋಡಿಕೊಂಡ್ರೆ ಸಾಕು, ರಿಮೈನಿಂಗ್ ಥಿಂಗ್ ದಾರಿ ನಮ್ಮನ್ನು ಕೆಳಗಡೆ ಕರ್ಕೊಂಡು ಹೋಗುತ್ತೆ. ಇರ್ಲಾ ಸರ ಇವತ್ತಿನ ಕೊನೆಯ ಕ್ಷಣಗಳು. ಸಂಜೆ 6 ಗಂಟೆ ಆಗೈತೆ. ಪಕ್ಕದಲ್ಲಿ ಹುಡುಗರೆಲ್ಲ ಲಾಸ್ಟ್ ಮೂಮೆಂಟು ಮನೆಗೆ ಹೋಗ್ತಿದ್ದೀವಿ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಚೆಕಿಂಗ್ ಎಲ್ಲ ಮುಗಿಸಿ ಈಗ ಹೊರಗಡೆ ಬಂದು ಬಸ್ ಹತ್ರ ಹೋಗ್ತಿದ್ದೀವಿ. ಇಲ್ಲಿ ಮೌಂಟೇನ್ಸ್ ವ್ಯೂ ಸಖತ್ತಾಗಿದೆ. ಫುಲ್ ವ್ಯೂ ನೋಡಿದ್ರಿ ಅನಿಸುತ್ತೆ. ಕುಮಾರ್ ಪರ್ವತಗೆ ನೀವು ಏನಾದರೂ ಟ್ರೆಕ್ಕಿಂಗ್ ಬರಬೇಕು ಅಂತ ಆಸೆ ಇದ್ದು ತುಂಬ ಪ್ಲ್ಯಾನ್ಸ್ ಇದ್ದರೆ ಸಿಂಪಲ್ ಪ್ರೋಸೆಸ್. ಕೆಲವರು ಬಂದುಬಿಟ್ಟು ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಕೆಲವೊಂದು ಪ್ಲಾಸ್ಟಿಕ್ ತೊಗೊಂಡು ಹೋಗ್ಬಾರ್ದು, ಯಾವ ಥರ ಇರುತ್ತೆ, ಏನು ಪ್ರೊಸೀಜರ್ ಇರುತ್ತೆ ಅಂತ ತಿಳ್ಕೊಬೇಕಂತ ಆಸೆ ಇರುತ್ತೆ. ಸಿಂಪಲ್ಲಾಗಿ ನಾನು ಒಂದು ಪ್ರೊಸೀಜರ್ ಹೇಳ್ಬಿಡ್ತೀನಿ. ಜಸ್ಟ್ ಏನಿಲ್ಲ, ಈಗ ನೀವು ಕರ್ನಾಟಕ ಅರಣ್ಯ ಇಲಾಖೆ ಪೋರ್ಟಲಲ್ಲಿ ಟಿಕೆಟ್ಸ್ ಬೈ ಮಾಡಿಕೊಂಡು ಇಲ್ಲಿ ಬಂದರೆ ಅಲ್ಲಿ ಹೋಗಿ ಚೆಕಿಂಗ್ ಪಾಯಿಂಟಲ್ಲಿ ಅವರು ನಿಮ್ಮ ಬ್ಯಾಗಲ್ಲಿ ಎಷ್ಟು ಪ್ಲಾಸ್ಟಿಕ್ ಐಟಮ್ಸ್ ಇದೆ, ಪ್ಲಾಸ್ಟಿಕ್ ಬಿಸ್ಕೆಟ್ಸ್ ಇದೆ, ಎಷ್ಟು ಐಟಮ್ಸ್ ಇದೆ, ಊಟಕ್ಕೆ ಎಷ್ಟು ತೊಗೊಂಡು ಹೋಗ್ತಿದ್ದೀರಾ, ಎಲ್ಲ ಐಟಮ್ಸ್ನೆಲ್ಲ ಕೌಂಟ್ ಮಾಡಿಕೊಂಡು ಅದನ್ನು ನಿಮ್ಮ ಪ್ಲಾಸ್ಟಿಕ್ಸ್ನ ಮೇಲೆ ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಂತರ ನೀವು ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಪ್ಲಾಸ್ಟಿಕ್ ಐಟಮ್ಸ್ನ ಕೌಂಟ್ ಮಾಡ್ಕೋತಾರೆ, ಇಲ್ಲಿ ಎಷ್ಟು ಐಟಮ್ಸ್ ತೊಗೊಂಡು ಹೋಗ್ತಿದ್ದಾರೆ ಅಂತ. ಮತ್ತು ಇಲ್ಲಿ ಮತ್ತೆ ಅಲ್ಲೋಗಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತು ಇಲ್ಲಿ ಚೆಕ್ ಮಾಡಬೇಕಾದ್ರೆ ನಿಮಗೆ ಆ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಕೌಂಟ್ ಮಾಡಿರೋದೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಅವರು ನಿಮಗೆ ಕ್ಲಿಯರೆನ್ಸ್ ಕೊಡ್ತಾರೆ. ಬಿಫೋರ್ ನೀವು ಎಂಟ್ರ್ ಆಗೋಕ್ಕೆ ಮುಂಚೆ ಅವರು 500 ರೂಪೀಸ್ ತೊಗೊಂಡಿರ್ತಾರೆ ಬಿಕಾಸ್ ಆಫ್ ಅಶ್ಯೂರೆನ್ಸ್ಗೆ. ಇಫ್ ಇನ್ ಕೇಸ್ ಏನಾದರೂ ಪ್ಲಾಸ್ಟಿಕ್ ಐಟಮ್ಸ್ ಮಿಸ್ ಆಯಿತು ನಿಮ್ಮ ಕಡೆಯಿಂದ ಅಂದರೆ ಆ 500 ರೂಪೀಸ್ ಅವರೇ ಇಟ್ಕೋತಾರೆ. ಸೊ ಬಿ ಕೇರ್ಫುಲ್. ನೀವು ಎಷ್ಟು ಪ್ಲಾಸ್ಟಿಕ್ ತೊಗೊಬರ್ಬಾರ್ದು ಅಂತ ಏನಿಲ್ಲ, ತೊಗೊಬನ್ನಿ. ಎಷ್ಟು ತೊಗೊಬರ್ತೀರಾ, ಎಷ್ಟು ತೊಗೊಂಡು ಒಳಗಡೆ ಹೋಗ್ತೀರಾ, ಎಷ್ಟು ತೊಗೊಂಡು ಅದೇ ಪ್ಲಾಸ್ಟಿಕ್ ಐಟಮ್ಸ್ನ ಹೊರಗಡೆ ತೊಗೊಬನ್ನಿ. ಇದು ಇವತ್ತಿನ ಟ್ರೆಕ್ಕಿಂಗ್ ವಿಷಯ, ನನ್ನ ಕಡೆಯಿಂದ ಇವತ್ತು ಮಾಡಿರ್ತಕ್ಕಂಥ ಟ್ರೆಕ್ಕಿಂಗ್ ವಿಷಯ. ಇದೇ ರೀತಿ ನೆಕ್ಸ್ಟ್ ಕ್ರಿಯೇಟಿವ್ ಕಂಟೆಂಟ್ ಆರ್ ಕ್ರಿಯೇಟಿವ್ ಥಿಂಗ್ಸ್ಗೋಸ್ಕರ ವೆಯ್ಟ್ ಮಾಡ್ತೀರಿ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.